ನಮಸ್ಕಾರ. ಮುಖ್ಯಾಂಶಗಳು. ಮನೆ ಮನೆಗೂ ಲಸಿಕೆ ಅಭಿಯಾನ ಇನ್ನಷ್ಟು ಚುರುಕು. ರಾಜ್ಯದ 91% ಅರ್ಹ ಜನಸಂಖ್ಯೆಗೆ ಮೊದಲ ಡೋಸ್ ಪೂರ್ಣ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೋವಿಡ್-19 ರೂಪಾಂತರಿ ಒಮಿಕ್ರಾನ್ ವೈರಾಣು. ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿಂದು ಉನ್ನತ ಮಟ್ಟದ ಸಭೆ. ಸೋಂಕು ತಡೆ ಕಾರ್ಯತಂತ್ರಗಳ ಕುರಿತು ಚರ್ಚೆ. ಇಂದು ಸಂಸತ್ತಿನ ಚಳಿಗಾಲದ ಅಧಿವೇಶನದ 2ನೇ ದಿನದ ಕಲಾಪ. ಪ್ರಶ್ನೋತ್ತರ, ವಿಧೇಯಕಗಳ ಮಂಡನೆ, ಅನುಮೋದನೆ ನಿಗದಿ. ಹಾಗೂ ಆನ್ಲೈನ್ ವ್ಯಾಜ್ಯಗಳ ಇತ್ಯರ್ಥ ಕಾರ್ಯತಂತ್ರ ನೀತಿ ಬಿಡುಗಡೆ. ನೀತಿ ಆಯೋಗದಿಂದ ತ್ವರಿತ ಪರಿಣಾಮಕಾರಿ ನ್ಯಾಯದಾನಕ್ಕೆ ಒತ್ತು. ವಾರ್ತೆಗಳ ವಿವರ. ಮನೆ ಮನೆಗೂ ಲಸಿಕೆ ಅಭಿಯಾನದ ಮೂಲಕ ಕೊರೋನಾ ಸಾಂಕ್ರಾಮಿಕದ ವಿರುದ್ಧದ ಹೋರಾಟ ಸಮರೋಪಾದಿಯಲ್ಲಿ ನಡೆಯುತ್ತಿದ್ದು, ಇನ್ನಷ್ಟು ತೀವ್ರಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ, ಲಸಿಕೆ ನೀಡಿಕೆಯಲ್ಲಿ ಕರ್ನಾಟಕ ದೇಶದಲ್ಲಿಯೇ ಮೊದಲ ಅಗ್ರ 10 ರಾಜ್ಯಗಳ ಪಟ್ಟಿಯಲ್ಲಿದೆ. ಈಗಾಗಲೇ ಅರ್ಹ ಜನಸಂಖ್ಯೆಯ 91% ಜನರಿಗೆ ಮೊದಲ ಡೋಸ್ ಲಸಿಕೆಯನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಕೊರೋನಾ ರೂಪಾಂತರಿ ವೈರಾಣು ಕಂಡು ಬಂದಿರುವ ದೇಶಗಳಿಂದ ರಾಜ್ಯಕ್ಕೆ ಬಂದಿರುವ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿದೆ. ಅಂತಹ ಪ್ರಯಾಣಿಕರನ್ನು ಪತ್ತೆ ಹಚ್ಚಿ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ. ಅವರ ಸಂಪರ್ಕದಲ್ಲಿರುವವರನ್ನು ಪರೀಕ್ಷೆಗೊಳಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಜನತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಲು ಆದ್ಯತೆ ನೀಡಬೇಕು. ಶಾಲಾ ಕಾಲೇಜುಗಳಲ್ಲಿ ಕೋವಿಡ್ ಹರಡದಂತೆ ನಿಗಾ ವಹಿಸಲು ಸೂಚಿಸಲಾಗಿದೆ. ಆದರೆ ಲಾಕ್ಡೌನ್ ಇತ್ಯಾದಿ ನಿರ್ಬಂಧಗಳ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ. ತಜ್ಞರ ಸಲಹೆ ಆಧರಿಸಿ ಮಾರ್ಗಸೂಚಿಯಲ್ಲಿ ಅಗತ್ಯ ಬದಲಾವಣೆ ತರಲಾಗುವುದು ಎಂದರು. ಕೋವಿಡ್-19 ಸೋಂಕಿನ ರೂಪಾಂತರಿ ಒಮಿಕ್ರಾನ್ ವೈರಾಣು ತಡೆ ಕುರಿತಂತೆ ಇಂದು ಉನ್ನತ ಮಟ್ಟದ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ರೂಪಾಂತರಿ ಸೋಂಕು ನಿಯಂತ್ರಣ ಕುರಿತಂತೆ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ಸಿದ್ಧತೆಗಳ ನಿರ್ಧಾರಗಳನ್ನು ಕೈಗೊಳ್ಳಲಾಗುವುದು. ಹೊಸ ರೂಪಾಂತರಿ ಅಷ್ಟೇನೂ ಅಪಾಯಕಾರಿಯಲ್ಲ. ಸೋಂಕು ಇದೀಗ 4 ರಾಷ್ಟ್ರಗಳಿಂದ 12ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಪಿಸಿದ್ದು, ಸೋಂಕಿಗೆ ಚಿಕಿತ್ಸೆ ನೀಡುತ್ತಿರುವ ತಜ್ಞರ ಪ್ರಕಾರ ರೂಪಾಂತರಿ ಒಮಿಕ್ರಾನ್ನಿಂದ ವಾಂತಿ, ಸುಸ್ತು ಮತ್ತಿತರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡುವಷ್ಟು ಕಳವಳಕಾರಿಯಲ್ಲ ಎಂದರು. ರೂಪಾಂತರಿ ವೈರಸ್ ಪರಿಣಾಮ ಮತ್ತೊಮ್ಮೆ ಲಾಕ್ಡೌನ್ ಮಾಡುವ ಕುರಿತು ಯಾವುದೇ ಚಿಂತನೆ, ಆಲೋಚನೆ ಮಾಡಿಲ್ಲ. ಜನ ಈಗಾಗಲೇ ತೀವ್ರ ಸಂಕಷ್ಟದಲ್ಲಿದ್ದು, ಇಂತಹ ಸಂದರ್ಭದಲ್ಲಿ ಅನಗತ್ಯ ಊಹಾಪೋಹಗಳನ್ನು ಹರಡುವುದಾಗಲಿ, ಜನರಲ್ಲಿ ಭೀತಿ ಉಂಟು ಮಾಡುವುದಾಗಲಿ ಮಾಡಬಾರದು. ಜನಜಾಗೃತಿ ಮೂಡಿಸಲು ಆದ್ಯತೆ ನೀಡಬೇಕು ಎಂದರು. ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ನಿನ್ನೆ ಅಸ್ಸಾಂ ರಾಜಧಾನಿ ಗುವಾಹಟಿಗೆ ಅಧಿಕೃತ ಭೇಟಿ ನೀಡಿದರು. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಕರ್ನಾಟಕದಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಕೈಗೊಂಡಿರುವ ಕ್ರಮಗಳ ಕುರಿತು ಅವರು ಸಮಾಲೋಚನೆ ನಡೆಸಿದರು. ರಾಜ್ಯ ನವೋದ್ಯಮ ವಿಷನ್ ಗ್ರೂಪ್ ಮುಖ್ಯಸ್ಥ ಪ್ರಶಾಂತ್ ಪ್ರಕಾಶ್, ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಪಿ ಪ್ರದೀಪ್ ಮತ್ತು ಐಟಿಬಿಟಿ ಇಲಾಖೆಯ ನಿರ್ದೇಶಕಿ ಮೀನಾ ನಾಗರಾಜ್ ಉಪಸ್ಥಿತರಿದ್ದರು. ಸಂಸತ್ತಿನ ಚಳಿಗಾಲದ ಅಧಿವೇಶನದ 2ನೇ ದಿನವಾದ ಇಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪ, ಕಾಗದ ಪತ್ರಗಳ ಮಂಡನೆ, ವಿಧೇಯಕಗಳ ಮಂಡನೆ ಮತ್ತು ಅನುಮೋದನೆ ಕಲಾಪ ನಿಗದಿಯಾಗಿದೆ. ಲೋಕಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ನಂತರ ಸಚಿವರಾದ ನಿತ್ಯಾನಂದ ರೈ, ಶೋಭಾ ಕರಂದ್ಲಾಜೆ, ಕೈಲಾಶ್ ಚೌಧರಿ, ಅಜಯ್ ಕುಮಾರ್, ಪ್ರತಿಮಾ ಭೌಮಿಕ್, ನಿಶೀತ್ ಪ್ರಾಮಾಣಿಕ್ ಅವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸುವರು. ನಂತರ ರೈಲ್ವೆ, ಶಿಕ್ಷಣ, ಮಹಿಳೆಯರು ಮತ್ತು ಮಕ್ಕಳು, ಯುವಜನ ಕ್ರೀಡೆ, ವಾಣಿಜ್ಯ ಮತ್ತಿತರ ಇಲಾಖೆಗೆ ಸಂಬಂಧಿಸಿದ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಲಾಗುವುದು. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದಂತೆ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಹೇಳಿಕೆಯನ್ನು ನೀಡುವರು. ಬಳಿಕ ಸಚಿವ ಕಿರಣ್ ರಿಜಿಜು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವೇತನ ಹಾಗೂ ಸೇವಾ ಷರತ್ತು ಕುರಿತು ವಿಧೇಯಕ, ಸಚಿವ ಮನ್ಸುಖ್ ಮಾಂಡವೀಯ ಮರು ಉತ್ಪಾದಿತ ತಂತ್ರಜ್ಞಾನ ನಿಯಂತ್ರಣ ಮಸೂದೆ ಮಂಡಿಸಿ ಅನುಮೋದನೆಗೆ ಪ್ರಸ್ತಾವ ಸಲ್ಲಿಸುವರು. का निरसन और आवश्यक वस्तु अधिनियम 1955 का संशोधन करने वाले विधेयक को पुरस्कृत करने की अनुमति प्रदान जाए। प्रश्न है कि विधेयक को पुरस्कृत करने की अनुमति प्रदान की जाए। जो सदस्य इसके पक्ष में हाँ गए, जो सदस्य
चर्चा कराऊंगा। आप जाइए सीट पे। प्रश्न है कि विधेयक को पारित किया जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में, हाँ वालों के पक्ष हुआ। प्रस्ताव स्वीकृत हुआ, विधेयक पारित हुआ। सभा की कार्रवाई मंगलवार, सभा की कार्रवाई दिन में 2 बजे तक के लिए स्थगित की जाती है। धन्यवाद। प्लीज डू कोऑपरेट। ರಾಜ್ಯಸಭೆಯಲ್ಲಿ ಹಣಕಾಸು, ಬಂದರು, ಜಲಮಾರ್ಗಗಳ ಸಚಿವರು ಕಾಗದ ಪತ್ರಗಳನ್ನು ಮಂಡಿಸುವರು. ಬಳಿಕ ವಾಣಿಜ್ಯ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ 164ನೇ ವರದಿಯನ್ನು ಮಂಡಿಸಲಾಗುವುದು. ಆನಂತರ ಅಣೆಕಟ್ಟೆ ಸುರಕ್ಷತಾ ಮಸೂದೆ 2019 ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಂಡಿಸುವರು. ಈ ಮಧ್ಯೆ ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವ ಮಸೂದೆಗೆ ಲೋಕಸಭೆ ನಿನ್ನೆ ಅಂಗೀಕಾರ ನೀಡಿತು. ರಾಜ್ಯಸಭೆ ಕೂಡ ಕೃಷಿ ಕಾಯ್ದೆಗಳ ವಾಪಸಾತಿಗೆ ಸಮ್ಮತಿ ನೀಡಿತು. ಬಳಿಕ ಅನುಚಿತ ವರ್ತನೆ ತೋರಿದ ಕಾಂಗ್ರೆಸ್, ಸಿಪಿಐ, ಸಿಪಿಎಂ, ಟಿಎಂಸಿ, ಶಿವಸೇನಾ ಪಕ್ಷಗಳ ಒಟ್ಟು 12 ಸದಸ್ಯರನ್ನು ಪ್ರಸಕ್ತ ಅಧಿವೇಶನದ ಉಳಿದ ಅವಧಿಗೆ ಅಮಾನತು ಮಾಡಿರುವುದಾಗಿ ಉಪಸಭಾಪತಿ ಹರಿವಂಶ್ ಘೋಷಿಸಿದರು. ಕೇಂದ್ರದ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವ ಮಸೂದೆ ನಿನ್ನೆ ಸಂಸತ್ನಲ್ಲಿ ಅಂಗೀಕಾರಗೊಂಡಿರುವುದನ್ನು ದೇಶದ ವಿವಿಧ ಭಾಗಗಳ ರೈತರು ಸ್ವಾಗತಿಸಿದ್ದಾರೆ. ರೈತರ ಹಿತರಕ್ಷಣೆಗಾಗಿ ಪ್ರಧಾನಿಯವರ ಘೋಷಣೆಯಂತೆ ಕಾಯ್ದೆಗಳನ್ನು ವಾಪಸ್ ಪಡೆದಿರುವುದು ಸ್ವಾಗತಾರ್ಹ ಎಂದು ವಿವಿಧ ರಾಜ್ಯಗಳ ಹಲವು ರೈತರು ತಿಳಿಸಿದ್ದಾರೆ. किसानों को बहुत खुशी है और हम मोदी जी का बहुत आभारी हैं जो किसानों के लिए इतना अच्छा काम किया है। जो मोदी ने 3 कृषि कानून के लिए कहा था, दोनों सदनों से वापस ले लिए। हम बहुत मोदी के आभारी हैं और बहुत खुश हैं। बहुत अच्छा। बाकी मेरी किसान भाइयों से बेनती है कि आप लोग घर को आ जाओ, क्योंकि बहुत मुश्किल हो रही हैं ठंड में। आप लोग घर आ जाओ तो अच्छी बात है, क्योंकि जो 3 कानून थे वो तो मोदी साहब जी ने वापस ले लिए हैं। उनका धन्यवाद है। बहुत वधिया मोदी साहब ने किया, जिहड़ा कानून वापस हो गया। हुण साडे किसान भरावां नूं भी वापस चलो आ जाना चाहिए। ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಈವರೆಗೆ 53,175 ಕೋಟಿ ರೂಪಾಯಿ ಮೊತ್ತದ 3,131 ಸ್ಮಾರ್ಟ್ ಸಿಟಿ ಯೋಜನೆಗಳು ಪೂರ್ಣಗೊಂಡಿವೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೌಶಲ್ ಕಿಶೋರ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ನೀಡಿರುವ ಲಿಖಿತ ಉತ್ತರದಲ್ಲಿ ಅವರು 2015ರಲ್ಲಿ ಯೋಜನೆ ಆರಂಭವಾಗಿ 100 ನಗರಗಳನ್ನು ಸ್ಮಾರ್ಟ್ ಸಿಟಿಗಳನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಯಿತು. ಈ ವರ್ಷ ಈವರೆಗೆ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 27,235 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರದಡಿ ಈವರೆಗೆ ಒಟ್ಟು 1,14,00,000 ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೌಶಲ್ ಕಿಶೋರ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಅವರು ಈವರೆಗೆ 89,36,000ಕ್ಕೂ ಅಧಿಕ ಮನೆಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈವರೆಗೆ 52 ಲಕ್ಷಕ್ಕೂ ಅಧಿಕ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಮತ್ತು ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಹಾಲಿ ಪ್ರಗತಿಯಲ್ಲಿರುವ ವಸತಿ ಯೋಜನೆಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಅವರು ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನ ನೀಡಿದ್ದಾರೆ. ವ್ಯಾಜ್ಯಗಳ ತ್ವರಿತ ಇತ್ಯರ್ಥಕ್ಕಾಗಿ ಆನ್ಲೈನ್ ವ್ಯಾಜ್ಯಗಳ ಇತ್ಯರ್ಥ ODR ಕಾರ್ಯತಂತ್ರಕ್ಕೆ ನೀತಿ ಆಯೋಗ ಹೆಚ್ಚಿನ ಒತ್ತು ನೀಡಿದೆ. ಈ ಕುರಿತಂತೆ ತ್ವರಿತ ನ್ಯಾಯ ಒದಗಿಸುವ ಆನ್ಲೈನ್ ವ್ಯಾಜ್ಯ ಇತ್ಯರ್ಥ ನೀತಿ ವರದಿಯನ್ನು ನೀತಿ ಆಯೋಗ ನಿನ್ನೆ ಬಿಡುಗಡೆ ಮಾಡಿದೆ. ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್, ಉಪಾಧ್ಯಕ್ಷ ರಾಜೀವ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇದರಡಿ ಆನ್ಲೈನ್ ಮೂಲಕ ವ್ಯಾಜ್ಯಗಳನ್ನು ತಪ್ಪಿಸುವುದು, ನಿಯಂತ್ರಿಸುವುದು ಮತ್ತು ಅವುಗಳನ್ನು ಇತ್ಯರ್ಥಪಡಿಸುವ ವಿಧಾನಗಳು ಸೇರಿವೆ. ಪ್ರತಿಯೊಬ್ಬ ವ್ಯಕ್ತಿಗೂ ತ್ವರಿತ ಹಾಗೂ ಪರಿಣಾಮಕಾರಿ ನ್ಯಾಯದಾನ ಮಾಡಲು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ವ್ಯಾಜ್ಯಗಳನ್ನು ಬಗೆಹರಿಸುವ ಕಾರ್ಯತಂತ್ರ ಈ ವರದಿಯಲ್ಲಿ ಸೇರಿದೆ. ನೀತಿ ಆಯೋಗ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎಕೆ ಸಿಕ್ರಿ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿ ನೀಡಿದ ವರದಿ ಆಧರಿಸಿ ನೀತಿಯನ್ನು ರೂಪಿಸಲಾಗಿದೆ. ಹೊಸ ರೂಪಾಂತರಿ ಒಮಿಕ್ರಾನ್ ಸೋಂಕಿನ ವಿರುದ್ಧ ಹೋರಾಡಲು ಆಫ್ರಿಕಾದ ರಾಷ್ಟ್ರಗಳಿಗೆ ಭಾರತ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಆ ರಾಷ್ಟ್ರಗಳಿಗೆ ಭಾರತದಲ್ಲೇ ತಯಾರಿಸಿದ ಲಸಿಕೆ ಸೇರಿದಂತೆ ಇತರೆ ಎಲ್ಲ ಅಗತ್ಯ ವಸ್ತುಗಳನ್ನು ಪೂರೈಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗೆ ಆಫ್ರಿಕಾದ ಮಲ್ವಿ, ಇಥಿಯೋಪಿಯಾ, ಜಾಂಬಿಯಾ,
ಮೊಂಜಾವಿಯಾ, ಗಯಾನಾ ಮತ್ತಿತರ ರಾಷ್ಟ್ರಗಳು ಸಲ್ಲಿಸಿದ್ದ ಬೇಡಿಕೆಯನ್ನು ಈಗಾಗಲೇ ಪೂರೈಸಲಾಗಿದೆ. ಅಲ್ಲದೆ ಬೋಟ್ಸಾವಾನಾ ಮತ್ತಿತರ ರಾಷ್ಟ್ರಗಳು ಹೊಸದಾಗಿ ಕೋವ್ಯಾಕ್ಸಿನ್ಗೆ ಬೇಡಿಕೆ ಸಲ್ಲಿಸಿದ್ದು ಅದನ್ನು ಕೂಡ ತ್ವರಿತವಾಗಿ ಸಲ್ಲಿಸಲಾಗುವುದು. ಜೊತೆಗೆ ಜೀವರಕ್ಷಕ ಔಷಧಗಳು, ಪರೀಕ್ಷಾ ಕಿಟ್ಗಳು, ಗ್ಲೌಸ್, ಪಿಪಿಇ ಕಿಟ್, ವೆಂಟಿಲೇಟರ್ ಸೇರಿದಂತೆ ವೈದ್ಯಕೀಯ ಸಾಧನಗಳನ್ನು ಪೂರೈಸಲು ಭಾರತ ಸಿದ್ಧವಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಈವರೆಗೆ ಆಫ್ರಿಕಾದ 41 ರಾಷ್ಟ್ರಗಳಿಗೆ 25 ಮಿಲಿಯನ್ ಡೋಸ್ ಲಸಿಕೆಯನ್ನು ಪೂರೈಸಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮುಖಚರ್ಯೆ ಪತ್ತೆ ಫೇಸ್ ರೆಕಗ್ನಿಷನ್ ವಿಶಿಷ್ಟ ತಂತ್ರಜ್ಞಾನವನ್ನು ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ತಂತ್ರಜ್ಞಾನ ಐತಿಹಾಸಿಕ ಸುಧಾರಣಾ ಕ್ರಮವಾಗಿದ್ದು ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರಿಗೆ ಸುಗಮ ಜೀವನ ದೊರಕಿಸಲು ನೆರವಾಗಲಿದೆ ಎಂದು ಅವರು ತಿಳಿಸಿದರು. ಮುಖಚರ್ಯೆ ಪತ್ತೆ ತಂತ್ರಜ್ಞಾನದ ಮೂಲಕ ಪ್ರಮಾಣಪತ್ರ ನೀಡುವ ವ್ಯವಸ್ಥೆಯಿಂದ ಕೇಂದ್ರ ಸರ್ಕಾರದ ಸುಮಾರು 68 ಲಕ್ಷ ಪಿಂಚಣಿದಾರರು ಹಾಗೂ ಇತರೆ ವಲಯದ ಕೋಟ್ಯಂತರ ಪಿಂಚಣಿದಾರರು ಪ್ರಯೋಜನ ಪಡೆಯಲಿದ್ದಾರೆ. ಪಿಂಚಣಿ ಇಲಾಖೆಯು ಅತ್ಯಾಧುನಿಕ ತಂತ್ರಜ್ಞಾನ ಬಳಸುವ ಮೂಲಕ ಪಿಂಚಣಿದಾರರಿಗೆ ಅತ್ಯುತ್ತಮ ಸೇವೆ ಒದಗಿಸಲು ಬದ್ಧವಾಗಿದೆ ಎಂದು ಸಚಿವರು ತಿಳಿಸಿದರು. विज्ञान और विज्ञान को व्यक्ति के जीवन को सरल करने के लिए हमेशा बल देते हैं, उसका एक बेहतरीन उदाहरण आज पेंशन विभाग ने प्रस्तुत किया है. आधुनिक फेस आइडेंटिफिकेशन टेक्नोलॉजी जो मुझे लगता है कि आने वाले समय में बहुत सारे क्षेत्रों में जिसका उपयोग होगा, लेकिन हमने एक मानवीय क्षेत्र, एक सामाजिक क्षेत्र में इसका उपयोग किया. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 257 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,95,857ಕ್ಕೆ ಏರಿಕೆಯಾಗಿದೆ. ನಿನ್ನೆ 205 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,50,747ಕ್ಕೆ ತಲುಪಿದೆ. ನಿನ್ನೆ 5 ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 38,203ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 6,878 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 131 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,56,267ಕ್ಕೆ ಏರಿಕೆಯಾಗಿದೆ. 108 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,34,627 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 5,308 ಸಕ್ರಿಯ ಪ್ರಕರಣಗಳಿವೆ. ನಿನ್ನೆ 2 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 16,331 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ಮಂಡ್ಯ, ರಾಯಚೂರು, ರಾಮನಗರ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಸೋಂಕು ಪ್ರಕರಣಗಳು ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ಕೊರೋನಾ ರೂಪಾಂತರಿ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ರಾಜ್ಯ ಸರ್ಕಾರ ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರುವ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ಗಡಿಗಳಲ್ಲಿ ದಿನದ 24 ಗಂಟೆಯೂ ಚೆಕ್ ಪೋಸ್ಟ್ಗಳಲ್ಲಿ ನಿಗಾ ವಹಿಸಲಾಗಿದ್ದು, ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೇರಳದಿಂದ ಬರುವ ಎಲ್ಲ ಪ್ರಯಾಣಿಕರಿಗೂ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯಗೊಳಿಸಲಾಗಿದ್ದು, ಸೋಂಕು ಪರೀಕ್ಷೆಯನ್ನು ಹೆಚ್ಚಳ ಮಾಡಲಾಗಿದೆ. ತಲಪಾಡಿ ಗಡಿಭಾಗದ ಚೆಕ್ ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ 3 ಪಾಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪೊಲೀಸ್ ಸಿಬ್ಬಂದಿಯೂ ಈ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ಸರ್ಕಾರದ ನಿರ್ದೇಶನದಂತೆ ಮಂಗಳೂರಿನ ತಲಪಾಡಿ ಗಡಿ ಪ್ರದೇಶದಲ್ಲಿ ಸೋಂಕು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೀವ್ರಗೊಳಿಸಲಾಗಿದ್ದು, ಎಲ್ಲ ಜನರ ತಪಾಸಣೆಗೆ ಆದ್ಯತೆ ನೀಡಲಾಗಿದೆ. ಸೋಂಕು ನೆಗೆಟಿವ್ ವರದಿ ಇರುವವರಿಗೆ ಮಾತ್ರ ಜಿಲ್ಲೆ ಪ್ರವೇಶಿಸಲು ಅನುಮತಿ ನೀಡಲಾಗಿದೆ ಎಂದರು. ನಾವು ಅಲ್ಲಿ ಹೋಗಿ ನಮ್ಮ ಟೀಮ್ ಅಲ್ಲಿ ಅವರ ಆರ್ಟಿಫಿಷಿಯಲ್ ಪರೀಕ್ಷೆ ನಡೆಯುತ್ತದೆ. ಅದು ಏರ್ಪೋರ್ಟಿನ ವತಿಯಿಂದಲೇ ಅಲ್ಲಿ ಟೆಸ್ಟಿಂಗ್ ಆಗುವಂತ ಫೆಸಿಲಿಟಿ ಇದೆ. ಸೊ ಈಗ ನಾವು ಏನ್ ಮಾಡ್ತೇವೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಕೇರಳದಿಂದ ಬಂದವರು ಅವರಲ್ಲಿ ಬೋರ್ಡಿಂಗ್ ಮಾಡುವಾಗಲೇ ಆರ್ಟಿಫಿಷಿಯಲ್ ಟೆಸ್ಟ್ ರಿಪೋರ್ಟ್ ಅನ್ನು ತಗೊಂಡು ಬರಬೇಕು, ನೆಗೆಟಿವ್ ಆರ್ಟಿಫಿಷಿಯಲ್ ಟೆಸ್ಟ್ ರಿಪೋರ್ಟ್ ಅಂತ. ಒಂದು ವೇಳೆ ಅವರು ಇಲ್ಲಿ ಬರುವಾಗ ಅವರ ಹತ್ರ ಅದಕ್ಕೆ ಸಂಬಂಧಪಟ್ಟ
ದಾಖಲಿಲ್ಲಾದ್ರೆ ನಾವಿಲ್ಲಿ ಅವರನ್ನು ಪರೀಕ್ಷೆಗೊಳಪಡಿಸುವಂತ ವ್ಯವಸ್ಥೆ ಮಾಡ್ತೇವೆ. ಕೇಂದ್ರ ಸರ್ಕಾರವು ಕೃಷಿ ಕ್ಷೇತ್ರದಲ್ಲಿ ಬೀಜೋತ್ಪಾದನೆ, ಸಸಿ ಸಂರಕ್ಷಣೆ ಹಾಗೂ ಸಾವಯವ ಕೃಷಿ ಪದ್ಧತಿ ಬಳಸಿ ಸಾಧನೆ ಮಾಡಿದ 10 ಕೃಷಿಕರಿಗೆ ಪ್ರತಿಷ್ಠಿತ ಪ್ಲಾಂಟ್ ಜೀನೋಮ್ ಸೇವಿಯರ್ ಫಾರ್ಮರ್ ರೆಕಗ್ನಿಷನ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಈ ವರ್ಷದ ಪ್ರಶಸ್ತಿಗೆ ಚಿತ್ರದುರ್ಗ ಜಿಲ್ಲೆಯ ಕಸ್ತೂರಿ ರಂಗಪ್ಪನಹಳ್ಳಿ ಗ್ರಾಮದ ರೈತ ಕೆಟಿ ವೇದಮೂರ್ತಿ ಭಾಜನರಾಗಿದ್ದಾರೆ. ಇವರು ಖರ್ಬೂಜ, ದಾಳಿಂಬೆ, ಕುಂಬಳಕಾಯಿ, ಸಪೋಟ ಬೆಳೆಗಳ ಬೀಜೋತ್ಪಾದನೆಯ ಜೊತೆಗೆ ಪಪ್ಪಾಯಿ, ರಾಗಿ ಸೇರಿದಂತೆ ಮುಂತಾದ ಬೆಳೆಗಳನ್ನು ಬೆಳೆಸಲು ಯಶಸ್ವಿಯಾಗಿದ್ದು, ನೀರು ಪೋಲಾಗದಂತೆ ನೀರಿನ ತೊಟ್ಟಿ, ಸೋಲಾರ್ ವ್ಯವಸ್ಥೆ, ಡೀಸೆಲ್ ಪಂಪ್ಸೆಟ್ ಸೇರಿ ಬೇಸಾಯಕ್ಕೆ ಬೇಕಾಗುವ ಯಂತ್ರೋಪಕರಣಗಳನ್ನು ಹೊಂದಿದ್ದಾರೆ. ಮೆಣಸಿನಕಾಯಿ ಹಾಗೂ ಬೆಂಡೆಕಾಯಿ ಬೀಜ ಸಂರಕ್ಷಣೆ ಮಾಡಿ ಶಿವಮೊಗ್ಗ ವಿಶ್ವವಿದ್ಯಾಲಯದ ಮೂಲಕ ದೆಹಲಿಗೆ ಕಳುಹಿಸಿದ್ದು, ಅವುಗಳನ್ನು ಪರಿಶೀಲಿಸಿ ಉತ್ತಮ ತಳಿಯ ಬೀಜಗಳನ್ನು ಸಂರಕ್ಷಿಸಿದ್ದಾರೆಂದು ಈ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಕೆಟಿ ವೇದಮೂರ್ತಿ 25 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿದ್ದು, ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಸಾವಯವ ಕೃಷಿ ಅಳವಡಿಸಿಕೊಳ್ಳುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ. ಪ್ರಾರಂಭದಲ್ಲಿ ದಾಳಿಂಬೆ ಬೆಳೆ ಬೆಳೆದು ನಷ್ಟ ಅನುಭವಿಸಿದ್ದೆವು. ಆದರೆ ಈಗ ಸಾವಯವ ಕೃಷಿಯ ಮೂಲಕ ಒಟ್ಟು 9 ಎಕರೆಗಳಲ್ಲಿ ವಿವಿಧ ಜಾತಿಯ ದಾಳಿಂಬೆ ಸಸಿಗಳನ್ನು ಬೆಳೆಸಿದ್ದು ಉತ್ತಮ ಲಾಭ ಬಂದಿದೆ. ಕೃಷಿ ಮೇಳದಲ್ಲಿ ಅತ್ಯುತ್ತಮ ಕೃಷಿಕ ಹಾಗೂ ರಾಜ್ಯ ಸರ್ಕಾರ ನೀಡುವ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯೂ ಲಭಿಸಿದೆ ಎಂದರು. ಕುಂಬಳ, ಬದನೆ ಇವನ್ನೆಲ್ಲ ಸೋರೆ, ಹೀರೆ ಇವು ಬೀಜೋತ್ಪಾದನೆ ಮಾಡ್ತಾ ಇರ್ತೀವಿ. ಬೀಜೋತ್ಪಾದನೆ ಅವ್ರ ಕಂಪ್ನಿನವರು ಟೈಅಪ್ ಆಗಿರ್ತೀವಿ. ಸಿಂಜೆಂಟಾ ಕಂಪ್ನಿ, ಮಾನ್ಸೆಂಟ, ಈಸ್ಟ್ ವೆಸ್ಟ್ ಈ ಥರ ಕಂಪ್ನಿಗಳು ಅವರೆಲ್ಲ ಇರ್ತವೆ. ಆ ಕಂಪ್ನಿನಲ್ಲಿನೇ ನಾವು ಅವರಿಗೆ ಕೊಟ್ಬಿಟ್ಟು ಇದು ಮಾಡ್ತೀವಿ ಸರ್. ಸಾವಯವ ಕೃಷಿಕನ ಪುತ್ರಿ ಸುಷ್ಮಾ ಕೃಷಿ ಕ್ಷೇತ್ರದಲ್ಲಿ ಒಲವು ಹೆಚ್ಚಿದ್ದು, ಕೃಷಿ ಡಿಪ್ಲೊಮೊ ಹಾಗೂ ಅಗ್ರಿಕಲ್ಚರಲ್ ಬಿಎಸ್ಸಿ ಪದವಿಯನ್ನು ಪಡೆದಿದ್ದೇನೆ. ಏರುಮಡಿ ಪದ್ಧತಿಯಲ್ಲಿ ಈರುಳ್ಳಿ ಬೆಳೆದು ಯಶಸ್ವಿಯಾಗಿದ್ದು, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ರೈತ ಸಂಪರ್ಕ ಕೇಂದ್ರಗಳಿಗೆ ಸಂಪರ್ಕಿಸಿ ಅಗತ್ಯ ಮಾಹಿತಿಗಳನ್ನು ಪಡೆದು ತಂದೆಗೆ ಸಹಾಯ ಮಾಡುತ್ತಿದ್ದೇನೆ ಎಂದರು. ಅದನ್ನ ಎಕ್ಸಾಂಪಲ್ ಯಾವ ತರ ಕೊಡೋದು ಅಂತಂದ್ರೆ, ಏರುಮಡಿ ಪದ್ಧತಿ ಮಾಡೋದ್ರಿಂದನ ಕೊಳೆ ರೋಗ, ಆ ಟೈಮಲ್ಲಿ ಕೊಳೆ ರೋಗ ತುಂಬಾ ಇದ್ದಿದ್ರಿಂದ ನಾನು ಏರುಮಡಿ ಪದ್ಧತಿಲಿ ಮಾಡಿಸ್ಬಿಟ್ಟು ಡ್ರಿಪ್ ಇರಿಗೇಷನ್ ಅಲ್ಲಿ ಮಾಡಿಸಿ ಅದನ್ನ ಏನು ಕೊಳೆ ರೋಗ ಬರದೇ ಇರೋ ತರ ಮಾಡಿಸಿ ಅದನ್ನ ಸಕ್ಸಸ್ ಮಾಡಿದೀನಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ನಿನ್ನೆ ಕೃಷಿ ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಯಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸ್ನಾತಕ, ಸ್ನಾತಕೋತ್ತರ ಹಾಗೂ ಪಿಎಚ್ಡಿ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ವಿತರಿಸಿದರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಉಪಮಹಾನಿರ್ದೇಶಕ ಡಾ ಎಕೆ ಸಿಂಗ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಎನ್ ಕಟ್ಟಿಮನಿ, ಆಡಳಿತ ಮಂಡಳಿ ಸದಸ್ಯರಾದ ತ್ರಿವಿಕ್ರಮ್ ಜೋಶಿ, ಸುನಿಲ್ ವರ್ಮಾ, ಶ್ರೀಧರ್ ಕಸರಟ್ಟಿ ಮತ್ತಿತರರು ಪಾಲ್ಗೊಂಡರು. ಬಳಿಕ ಡಾ ಎಕೆ ಸಿಂಗ್, ಕೃಷಿ ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಕೃಷಿ ಕ್ಷೇತ್ರದ ಬಿಕ್ಕಟ್ಟುಗಳಿಗೆ ಪರಿಹಾರ ಒದಗಿಸುವ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಮುಂದಾಗಬೇಕು. ಕೈಗಾರಿಕೆಗಳು ಹಾಗೂ ರೈತರ ಜತೆಗೂಡಿ ಲಾಭದಾಯಕ ಕೃಷಿ ಪ್ರಯೋಗಗಳಿಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. you will find 19 to 20 kg one person is consuming. So production is an issue, but consumption is also an issue for which society needs to be made aware. I am very delighted. ಸ್ನಾತಕ ಪದವಿ ವಿಭಾಗದಲ್ಲಿ 6 ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ಟಿಎ ಗೀತಾ ಡಿಡಿ ನ್ಯೂಸ್ನೊಂದಿಗೆ ಸಂತಸ ಹಂಚಿಕೊಂಡರು. From the teachers and all, I could achieve all this gold medal, and now I think I have to thank my parents first. My father is an auto driver and my mother is a housewife, and I want to thank, I want to devote every credit to them. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿ ವರದಿ ಇಲ್ಲಿದೆ. ಸ್ವಾತಂತ್ರ್ಯ ಹೋರಾಟಗಾರ
ಖ್ಯಾತ ಸಮಾಜ ಸೇವಕರಾದ ಅಮೃತಾರ್ ವಿಠಲ್ ದಾಸ್ ಟಕ್ಕರ್ ರವರು ಗುಜರಾತ್ನ ಭಾವನಗರದಲ್ಲಿ 1862 ನವೆಂಬರ್ 29ರಂದು ಜನಿಸಿದರು. ಟಕ್ಕರ್ ಬಾಪಾ ಎಂದೇ ಖ್ಯಾತರಾಗಿದ್ದ ಇವರು ಬಡವರು, ಹಿಂದುಳಿದವರು ಮತ್ತು ಬುಡಕಟ್ಟು ಜನರ ಏಳ್ಗೆಗಾಗಿ ಶ್ರಮಿಸಿದ್ದರು. ಬಾಪಾ ಅವರು ಪೋರ್ಬಂದರ್, ಉಗಾಂಡ, ಬಾಂಬೆ ಪುರಸಭೆಗಳಲ್ಲಿ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಬಾಂಬೆಯ ಕುರ್ಲಾ ಪ್ರದೇಶದಲ್ಲಿ ಕೆಲಸ ಮಾಡುವಾಗ ಅಲ್ಲಿನ ಹಿಂದುಳಿದ ವರ್ಗಗಳ, ಬಡ ಜನರ, ದೀನರ ಸ್ಥಿತಿಯನ್ನು ಕಂಡು ಅವರ ಪರವಾಗಿ ಹೋರಾಟ ನಡೆಸಿದ್ದರು. 1914ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸೇರಿದರು. 1920ರಲ್ಲಿ ಬಾಪಾ ಒಡಿಶಾಕ್ಕೆ ಭೇಟಿ ನೀಡಿ ಕ್ಷಾಮ ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು. 1923ರಲ್ಲಿ ಬುಡಕಟ್ಟು ಜನರ ಅಭ್ಯುದಯಕ್ಕೆ ಬಿಲ್ ಸೇವಾ ಮಂಡಲ್ ಅನ್ನು ಸಹ ಸ್ಥಾಪಿಸಿದರು. 1930ರಲ್ಲಿ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಟಕ್ಕರ್ ಬಾಪಾ ಅವರನ್ನು ಬಂಧಿಸಿ 6 ತಿಂಗಳ ಕಠಿಣ ಸೆರೆವಾಸದ ಶಿಕ್ಷೆ ವಿಧಿಸಲಾಯಿತು. 40 ದಿನದ ನಂತರ ಬಿಡುಗಡೆ ಮಾಡಲಾಯಿತು. ಮೂಲ ಸಂವಿಧಾನ ಸಭೆಯ ಉಪಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಇವರು 1950ರಲ್ಲಿ ಟ್ರೈಬ್ಸ್ ಆಫ್ ಇಂಡಿಯಾ, ಭಾರತದ ಬುಡಕಟ್ಟು ಜನಾಂಗಗಳು ಎಂಬ ಪುಸ್ತಕ ಬರೆದರು. ಟಕ್ಕರ್ ಬಾಪಾ ಅವರು ಸಾರ್ವತ್ರಿಕ ಕಡ್ಡಾಯ ಶಿಕ್ಷಣದಲ್ಲಿ ಬಲವಾದ ನಂಬಿಕೆ ಹೊಂದಿದ್ದರು. ಅಸ್ಪೃಶ್ಯತೆ ನಿಷೇಧವನ್ನು ಪ್ರತಿಪಾದಿಸಿದರು. ಟಕ್ಕರ್ ಬಾಪಾ ಅವರ ಕಾರ್ಯತತ್ಪರತೆ ಕಂಡ ಮಹಾತ್ಮ ಗಾಂಧೀಜಿ ತಮ್ಮಿಬ್ಬರ ಆಶಯಗಳಲ್ಲಿ ಸಾಮ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದರು. 1951 ಜನವರಿ 20ರಂದು ತಮ್ಮ 81ನೆಯ ವಯಸ್ಸಿನಲ್ಲಿ ಬಾಪಾ ನಿಧನರಾದರು. 1969ರಲ್ಲಿ ಇವರ ಗೌರವಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರ, ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕ ರಾಮ್ ಸಿಂಗ್ ಕುಕ್ಕಾ ಅವರು ನವೆಂಬರ್ 29, 1885ರಲ್ಲಿ ಹುತಾತ್ಮರಾದರು. ಕುಕ್ಕಾ ಚಳುವಳಿ ಸ್ಥಾಪಕರಾಗಿದ್ದ ಇವರು ಅಸಹಕಾರ ಚಳುವಳಿ ಮತ್ತು ಬ್ರಿಟಿಷ್ ವಸ್ತು ಬಹಿಷ್ಕಾರವನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿದ ಪ್ರಥಮ ಭಾರತೀಯರು. ರಾಮ್ ಸಿಂಗ್ ಪಂಜಾಬ್ನ ಬೈನಿಯಲ್ಲಿ ಜನಿಸಿದರು. ಮಹಾರಾಜ ರಣಜಿತ್ ಸಿಂಗ್ರ ಮರಣದ ನಂತರ ಅವರ ಸೈನ್ಯ ಮತ್ತು ಸಾಮ್ರಾಜ್ಯ ಅವನತಿ ಹೊಂದಿತು. ಈ ಸಂದರ್ಭದಲ್ಲಿ ರಾಮ್ ಸಿಂಗ್ ಅವರು ಸಿಖ್ ಸಮುದಾಯ ತನ್ನ ಆತ್ಮಗೌರವ ಕಾಪಾಡಿಕೊಳ್ಳಲು ನೆರವಾದರು. ನಾಮಧಾರಿಗಳಲ್ಲಿ ಹೊಸ ಪದ್ಧತಿಗಳನ್ನು ಅವರು ಜಾರಿಗೆ ತಂದರು. ಕುಕ್ಕಾ ಚಳವಳಿ ಅಥವಾ ನಾಮಧಾರಿ ಚಳವಳಿ ಕಾಲ ಕಳೆದಂತೆ ಪ್ರವರ್ಧಮಾನಕ್ಕೆ ಬಂತು. ಬ್ರಿಟಿಷರು ಕ್ರೂರವಾಗಿ ಪ್ರತಿಕ್ರಿಯಿಸಿ ಅನೇಕ ಕುಕ್ಕಾ ಹೋರಾಟಗಾರರನ್ನು ಕೊಂದರು. ರಾಮ್ ಸಿಂಗ್ರನ್ನೂ ರಂಗೂನ್ಗೆ ಗಡೀಪಾರು ಮಾಡಿ ನಂತರ ಅಂಡಮಾನ್ನಲ್ಲಿ ಜೀವಾವಧಿ ಸೆರೆವಾಸದಲ್ಲಿ ಇಡಲಾಯಿತು. ನವೆಂಬರ್ 29, 1885ರಲ್ಲಿ ರಾಮ್ ಸಿಂಗ್ ನಿಧನರಾದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚರ್ಚೆ ಇಲ್ಲದೆ ಮಸೂದೆಗೆ ಒಪ್ಪಿಗೆ, ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲು ಉಭಯ ಸದನಗಳ ಅನುಮೋದನೆ. ಲಾಕ್ಡೌನ್ ಇಲ್ಲವೇ ಇಲ್ಲ, ಒಮಿಕ್ರಾನ್ ತಡೆಗೆ ಕಠಿಣ ಕ್ರಮ, ಆತಂಕ ಬೇಡ ಸಿಎಂ. ಲಸಿಕೆ ಪಡೆದವರಿಗೆ ಅಪಾಯ ಕಡಿಮೆ, ತಜ್ಞರ ಅಭಯ. ರಾಜ್ಯದಲ್ಲಿನ್ನೂ ಚುನಾವಣಾ ಪರ್ವ ಆರಂಭ. ಡಿಸೆಂಬರ್ 27ಕ್ಕೆ ನಗರ, ಸ್ಥಳೀಯ ಸಂಸ್ಥೆ, 57 ಗ್ರಾಮ ಪಂಚಾಯಿತಿಗೆ ಮತ. ಬೆಳೆ ಹಾನಿಗೆ ನೆರವು ನೀಡಲು ಮನವಿ, ಕೇಂದ್ರಕ್ಕೆ ಪತ್ರ ಬರೆದ ಸಿಎಂ ಬೊಮ್ಮಾಯಿ. ಇಂದಿನಿಂದ ವಿಶ್ವ ಮಹಿಳಾ ಟೆನ್ನಿಸ್ ಟೂರ್ ಚಾಂಪಿಯನ್ಶಿಪ್. ಮುಖ್ಯ ಸುತ್ತು ಪ್ರವೇಶಿಸಿದ ಪ್ರತಿಭಾ, ಅಗ್ರ ಶ್ರೇಯಾಂಕ ಗಳಿಸಿದ ಋತುಜಾ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಿಮಾನ, ರೈಲ್ವೆ ನಿಲ್ದಾಣ, ಗಡಿಯಲ್ಲಿ ಅಲರ್ಟ್. ಕೇರಳ, ಮಹಾರಾಷ್ಟ್ರದಿಂದ ಬಂದ ನಂತರವೂ ಕೋವಿಡ್ ಪರೀಕ್ಷೆ ಕಡ್ಡಾಯ. ಶಾಲೆಗಳಲ್ಲೂ 100% ಸ್ಕ್ರೀನಿಂಗ್. ಪರೀಕ್ಷೆಯಲ್ಲಿ ಹಳ್ಳಿ ಸೊಗಡು ಕಣ್ತುಂಬಿಕೊಂಡ ಜನರು. 3 ದಿನಗಳ ಕಾಲ ನಡೆಯುವ ಕಡಲೆಕಾಯಿ ಪರೀಕ್ಷೆ. ದೇಶದ 44 ಕೋಟಿ ಮಕ್ಕಳಿಗೆ ಲಸಿಕೆ ನೀಡುವ ಯೋಜನೆ ಸಿದ್ಧ. 2 ವಾರದಲ್ಲಿ ಬೂಸ್ಟರ್ ಡೋಸ್ ಬಗ್ಗೆ ನಿರ್ಧಾರ. ಡಿಸೆಂಬರ್ 3ರವರೆಗೆ ರಾಜ್ಯದ ಕೆಲವೆಡೆ ಮಳೆ ಮುಂದುವರಿಕೆ ಸಂಭವ. ಬ್ಯಾಡ್ಮಿಂಟನ್ ವಿಶ್ವ ಟೂರ್ ಫೈನಲ್ಸ್ಗೆ ಶ್ರೀಕಾಂತ್ ಲಕ್ಷ್ಯ. ಮೊದಲ ಬಾರಿಗೆ ಸಿಂಗಲ್ಸ್ನಲ್ಲಿ ಭಾರತದ ಇಬ್ಬರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಮನೆ ಮನೆಗೂ ಲಸಿಕೆ ಅಭಿಯಾನ ಇನ್ನಷ್ಟು ಚುರುಕು. ರಾಜ್ಯದ 91% ಅರ್ಹ ಜನಸಂಖ್ಯೆಗೆ ಮೊದಲ ಡೋಸ್ ಪೂರ್ಣ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕೋವಿಡ್-19 ರೂಪಾಂತರಿ ಒಮಿಕ್ರಾನ್ ವೈರಾಣು. ಆರೋಗ್ಯ ಸಚಿವರ ಅಧ್ಯಕ್ಷತೆಯಲ್ಲಿಂದು ಉನ್ನತ ಮಟ್ಟದ ಸಭೆ. ಸೋಂಕು ತಡೆ ಕಾರ್ಯತಂತ್ರಗಳ ಕುರಿತು ಚರ್ಚೆ. ಇಂದು ಸಂಸತ್ತಿನ ಚಳಿಗಾಲದ ಅಧಿವೇಶನದ 2ನೇ ದಿನದ ಕಲಾಪ. ಪ್ರಶ್ನೋತ್ತರ, ವಿಧೇಯಕಗಳ ಮಂಡನೆ, ಅನುಮೋದನೆ ನಿಗದಿ. ಹಾಗೂ ಆನ್ಲೈನ್ ವ್ಯಾಜ್ಯಗಳ ಇತ್ಯರ್ಥ ಕಾರ್ಯತಂತ್ರ ನೀತಿ ಬಿಡುಗಡೆ. ನೀತಿ ಆಯೋಗದಿಂದ ತ್ವರಿತ ಪರಿಣಾಮಕಾರಿ ನ್ಯಾಯದಾನಕ್ಕೆ ಒತ್ತು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.